ಸ್ನೇಹಿತರೆ, ನಮಸ್ಕಾರ. ಜುಲೈ 17, 18, 19 3 ದಿನಗಳ ಕಾಲ ಕಮ್ಯುನಿಕೇಷನ್ ಕುರಿತೆ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸರ್, ಹಾಗಾದರೆ ಕಮ್ಯುನಿಕೇಷನ್ ಏನಂದರೆ? ನಾನಿದು 8ನೆಯ 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಕಳೆದ 5 ವರ್ಷದಲ್ಲಿ ಮಾಡ್ತಾ ಇರೋದು. ಸೊ ಹಾಗೆ ಕ್ಯಾಂಪ್ನ ಬಗ್ಗೆ ಜೊತೆಗೆ ವೈ ವಿ ನೀಡ್ ಕಮ್ಯುನಿಕೇಷನ್. ಇನ್ಫ್ಯಾಕ್ಟ್ ನಾನು ಪಬ್ಲಿಕ್ ಸ್ಪೀಕಿಂಗಿಂದ 35 ಲಾಭಗಳಿದೆ ಅಂತ ಈ ವಾರ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೆ. ಕಮ್ಯುನಿಕೇಷನ್ ಅಂದರೆ ಟೆಕ್ನಿಕಲಿ ಏನು ಹೇಳ್ತಾರೆ ಅಂದರೆ, ಒಬ್ಬ ಸೆಂಡರು ಒಂದು ಮೆಸೇಜ್ ಕಳಿಸ್ತಾರೆ. ಸೆಂಡರು ಅದೊಬ್ಬರು ರಿಸೀವ್ ಮಾಡ್ತಾರೆ. ಸೆಂಡರ್, ರಿಸೀವರ್ ಏನು ಕಳಿಸ್ತಾರೆ? ಮೆಸೇಜ್ ಕಳಿಸ್ತಾರೆ. ರಿಸೀವರ್ ತಗೊಂಡ ಮೇಲೆ ಅವನು ಫೀಡ್ಬ್ಯಾಕ್ ಕೊಡ್ತಾನೆ ಸೆಂಡರ್ಗೆ, ನನಗೆ ರೀಚ್ ಆಯಿತು ಅಂತ. ಇದು ಸರ್ಕಲ್ ಕಂಪ್ಲೀಟ್ ಆದರೆ ಇದನ್ನು ಕಮ್ಯುನಿಕೇಷನ್ ಅಂತ ಕರೀತಾರೆ. ಅಂದರೆ ಸೆಂಡರ್ ಇದ್ದಾರೆ, ರಿಸೀವರ್ ಇದ್ದಾರೆ, ಏನು ಕಳಿಸ್ತಾರೆ? ಮೆಸೇಜ್ ಕಳಿಸ್ತಾರೆ, ಏನು ಕೊಡ್ತಾರೆ? ಫೀಡ್ಬ್ಯಾಕ್ ಕೊಡ್ತಾರೆ. ಇದು ಒಂದು ಟೆಕ್ನಿಕಲ್ ಆಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಇರುವಂತಹ ಡೆಫಿನಿಷನು. ಇನ್ನೊಂದು ಕಮ್ಯುನಿಕೇಷನ್ ವಿಧಾನ ಇನ್ನೊಂದು ರೀತಿ ಇದೆ. ಏನದು? ಮೀ ಟು ಮೀ ಕಮ್ಯುನಿಕೇಷನ್, ಮೀ ಟು ಯು ಕಮ್ಯುನಿಕೇಷನ್, ಯು ಟು ಮೀ ಕಮ್ಯುನಿಕೇಷನ್. ಏನು ಮೀ ಟು ಮೀ ಅಂದರೆ ನಾನು ನನ್ನೊಂದಿಗೆ ಮಾಡಿಕೊಳ್ಳುವ ಸಂವಹನ. ಯು ಟು ಮೀ ಅಂದರೆ ನೀವು ಮಾತಾಡ್ತೀರಿ, ನಾನು ಕೇಳಿಸ್ಕೊಳ್ತೀನಿ, ಅದು ಕೇಳಿಸ್ಕೊಳ್ಳೋದು, ಲಿಸನಿಂಗ್. ಮೀ ಟು ಯು ಅಂದರೆ ನಾನೀಗೇನು ಮಾಡ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇದು ಮೀ ಟು ಯು ಕಮ್ಯುನಿಕೇಷನ್ ಅಂತ ಕರೀತಾರೆ. ಇದು ಅನದರ್ ವೇ ಆಫ್ ಎಕ್ಸ್ಪ್ಲೈನಿಂಗ್ ದ ಕಮ್ಯುನಿಕೇಷನ್. ಓಕೆ. ಸೊ ಆಫ್ಟರ್ ಸ್ಟಡಿಯಿಂಗ್ ನಾನೊಂದು 25-30 ವರ್ಷದಿಂದ ಅಧ್ಯಯನ ಮಾಡಿ ಪುಸ್ತಕಗಳನ್ನು ಬರೆದ ಮೇಲೆ ಇನ್ನೊಂದು ಚೂರು ಬೇರೆ ರೀತಿ ಅದನ್ನು ನಿಮ್ಗೆ ಅರ್ಥ ಮಾಡಿಸ್ತೇನೆ. ಆ ಮೆಥಡಾಲಜಿನ ನಮ್ಮ 3 ಡೇಸ್ ಕ್ಯಾಂಪಲ್ಲಿ ಹೇಳಿಕೊಟ್ಟು ರೆಡಿ ಮಾಡ್ತೀನಿ. ಇನ್ನು 3 ಮಂತ್ಸ್ ಟು 1 ಇಯರ್ವರೆಗೂ ಆನ್ಲೈನ್ ಕೋರ್ಸಲ್ಲಿ ಬಂದು ಒಂದು ಗೋಲ್ಡ್ ಕಮ್ಯುನಿಟಿ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಇಡೀ ಕಮ್ಯುನಿಕೇಷನ್ನ ಪ್ರಾಕ್ಟೀಸ್ ಸೆಷನ್ಸ್ ಎವರಿ ಥರ್ಸ್ಡೇ ಮಾಡ್ತೇವೆ. ಕೊನೆಯಲ್ಲಿ ನಾನು ಆ ಪ್ರಾಕ್ಟೀಸ್ ಸೆಷನಲ್ಲಿ ಭಾಗವಹಿಸ್ತಾರೆ ಒಂದಿಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೇನೆ. ಬಿಫೋರ್ ಗೋಯಿಂಗ್ ಫಾರ್ ದಿಸ್ ನಾನೊಂದು 22 ವರ್ಷದಿಂದ ಇದೊಂದು ಪುಸ್ತಕ ಬರೆದೆ ನಿಮಗೆ ಮಾಹಿತಿ ಕೊಡೋಕ್ಕೆ. ನುಡಿಗನ್ನಡಿ ಅಂತ. ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನು ಈ ಕೃತಿಯಲ್ಲಿ ನಾನು ಮಾಡಿದೆ. ಇದು ಬೇಸಿಕ್ ಫೌಂಡೇಶನ್ ಥಿಯರಿ. ನಿಮಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದಾದಮೇಲೆ 1-2 ವರ್ಷದಿಂದ ಈ ಕೃತಿ ಬರೆದೆ, ನಿರೂಪಣೆ ನಿರೂಪಿಸಿ, ಆಂಕರ್ ಯುವರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ. ಇವೆರಡು ಪುಸ್ತಕ ಓದ್ಬಿಟ್ಟು ಅದ್ರ ಜೊತೆಗೆ ಯಾವ ವಿಷಯ ರಿಹರ್ಸಲ್ ಬೇಕು, ನನಗೆ ಪ್ರಾಕ್ಟೀಸ್ ಬೇಕು ಅಂದರೆ ಈ ಪುಸ್ತಕ. ಓಕೆ. ವ್ಯಕ್ತಿತ್ವ ಪರಿವರ್ತನೆ, ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲು. 36 ವಿಷಯ ಕೊಟ್ಬಿಟ್ಟಿರ್ತೀನಲ್ವಾ, ನೀವು ಒಂದೊಂದೇ ವಿಷಯ ಮಾತಾಡಿ 36 ಭಾಷಣ ರೆಡಿಯಾಗೋಯ್ತು. ಹೇಗೆ? ಈ ಕೊನೆಯ ಪುಸ್ತಕ ವ್ಯಕ್ತಿತ್ವ ಪರಿವರ್ತನೆ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂದ್ಬಿಟ್ಟು ಅಮೆಝಾನಲ್ಲಿ ಡೈರೆಕ್ಟಾಗಿ ಅಮೆಝಾನ್ನಲ್ಲಿ ಪಬ್ಲಿಷಿಂಗ್ ಕೊಟ್ಟಿದ್ದೇನೆ ನಾನು. ನೀವು ಅಮೆಝಾನಲ್ಲೇ ನೇರವಾಗಿ ಪಡಿಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ನಾನು ನಿಮಗೆ ಅರ್ಥ ಮಾಡಿಸುವ ವಿಧಾನ ಹೇಗೆ? 3 ಇನ್ಪುಟ್ಸ್, 3 ಔಟ್ಪುಟ್ಸ್. 3 ಇನ್ಪುಟ್ಸ್ ಅಂದ್ರೇನು? ನಾವು ಒಳಕ್ಕೆ ಹಾಕ್ಕೊಳ್ಳೋದು. ಎಲ್ಲಿ ಹಾಕ್ಕೊಳ್ಳೋದು? ಇಲ್ಲಿ ಹಾಕ್ಕೊಳ್ತೀವಿ. ಅಂದರೆ ನಮ್ಮ ಹಾರ್ಡ್ ಡಿಸ್ಕು, ಮೈಂಡ್ಗೆ, ಬ್ರೈನ್ಗೆ ಹೆಂಗೆ ಆ್ಯಡ್ ಮಾಡ್ಕೋತೀವಿ ಅಂತ. ಹೇಗೆ ಹೋಗುತ್ತೆ ಇನ್ಪುಟ್ಟು ಸ್ನೇಹಿತರೆ? ಮೊದಲನೇ ನಾವು ಕಿವಿ, ಲಿಸ್ನಿಂಗ್. ಕರೆಕ್ಟಾ? ಆಲಿಸಿ ಆಲಿಸಿ. ಅದಕ್ಕೆ ನಮ್ಮ ಒಂದು ವಿಡಿಯೋ ಮಾಡ್ಯೂಲು ಆಡಿಯೋ ಮಾಡ್ಯೂಲೇ ಕೊಟ್ಟಿದ್ದೇನೆ. ರೀಸನ್ ಏನಂದರೆ, ನೀವು ಎಷ್ಟು ಸರಿ ಕೇಳಿಸ್ಕೊಂಡ್ರೂ ಬೇಜಾರಾಗಬಾರ್ದು. ಕೇಳಿಸ್ಕೊತಾ 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 ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಓಡಾಗುತ್ತದು. ಸೀರಿಯಸ್ಲಿ ನೀವು ಅಬ್ಸರ್ವ್ ಮಾಡಿ, ಆಡಿಯೋ ಮಾಡ್ಯೂಲ್ ಕೇಳಿಸ್ಕೊತಾ ಇರಿ, ನಿಮಗೆಲ್ಲ ವಿಷಯ ಹೊರಟಾಯ್ತು. ಅದಕ್ಕೆ ಇವಾಗ ಬುಕ್ಸ್ಗಳೂ ಆಡಿಯೋ ಬುಕ್ಸು ಕೆಲವು ಬಂದಿದೆ ಅಲ್ವಾ, ಅದನ್ನು ಕೇಳಿಸ್ಕೊತಾ ಅದು ಒನ್ ವೇ ಆಫ್ ಲರ್ನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ದಟ್ಸ್ ಒನ್ ಆಫ್ ದಿ ಇನ್ಪುಟ್. ಸೊ ನಂಬರ್ 2, ರೀಡಿಂಗ್. ಹಳೆ ಓದಕ್ಕೆ ಶುರು ಮಾಡಿ. ರೀಡಿಂಗ್. ಓದಿ ಓದಿ ಉದ್ಧಾರ ಆಗಿ. ರೀಡರ್ಸ್ ಆರ್ ಲೀಡರ್ಸ್ ಆ್ಯಂಡ್ ಲೀಡರ್ಸ್ ಆರ್ ರೀಡರ್ಸ್.
ಇವತ್ತು ನಿಮಗೆ ಯಾವುದೇ ವಿಷಯದ ಬಗ್ಗೆ ಕಲಿಬೇಕು ಅಂದರೆ ಅದಕ್ಕೆ ಪುಸ್ತಕ ಇದೆ. ಜಸ್ಟ್ ಸ್ಟಾರ್ಟ್ ರೀಡಿಂಗ್ ದಟ್ ಬುಕ್. ಆ ಒಬ್ಬ ಆಥರು ಬರೆಯೋದಕ್ಕೆ ಎಷ್ಟೊಂದು ಶ್ರಮ ಹಾಕಿರ್ತಾರೆ. ಯಾಕೆಂದರೆ ನಾನು ಒಂದು 23 ಪುಸ್ತಕ ಬರೆದಿರೋದ್ರಿಂದ ನನಗೆ ಐಡಿಯಾ ಇದೆ, ನನಗೆ ಗೊತ್ತಾಗಿದೆ ನಾಲೆಡ್ಜು ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕಂತ. ಓದಿ. ವ್ಯೂಯಿಂಗ್ ಅಥವಾ ವಾಚಿಂಗ್, ಥರ್ಡ್ ಇನ್ಪುಟ್. ನೋಡ್ತಾ ಇರಿ. ಈ ವಿಡಿಯೋನೇ ನೋಡ್ತಾ ಇದ್ದೀರಾ ನೀವು? ನೋಡ್ತಾ 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 ಕಲಿಯೋದು. ನಾನು ಯೂಟ್ಯೂಬ್ ವಿಡಿಯೋ ನೋಡ್ತಾ ಕಲಿತಿದ್ದೀನಿ, ಕೆಲವು ಉತ್ತಮವಾದ ಸಿನಿಮಾಗಳನ್ನು ನೋಡಿ ಕಲ್ತಿದ್ದೀನಿ. ಸೀರಿಯಸ್ಲಿ. ಇಂಟರ್ನ್ಯಾಷನಲ್ ಫಿಲಮ್ಸ್ಗಳನ್ನು ನೋಡೋದ್ರಿಂದ ಅಥವಾ ಜೀವನ ಚರಿತ್ರೆಯ ಚಲನಚಿತ್ರಗಳು, ಬದುಕಿನ ಪಾಠಗಳ ಚಲನಚಿತ್ರಗಳು ಎಷ್ಟೊಂದಿದೆ. ಅದನ್ನು ನೀವು ನೋಡೋ ರೀತಿ ನೀತಿ ಬದಲಾದರೆ ನಿಮ್ಮ ಜೀವನದಲ್ಲಿ ಬದಲಾಗುತ್ತೆ. ಸೊ 3 ಇನ್ಪುಟ್ಸ್ ಆಯಿತು. 3 ಔಟ್ಪುಟ್ಸ್ ಏನು? ನಂಬರ್ 1 ಸ್ಪೀಕಿಂಗ್, ಪಬ್ಲಿಕ್ ಸ್ಪೀಕಿಂಗ್. ರೇಡಿಯೋನಲ್ಲಾಗ್ಬೋದು, ಟಿ ವಿನಲ್ಲಾಗ್ಬೋದು, ಸೋಷಿಯಲ್ ಮೀಡಿಯಾನಲ್ಲಾಗ್ಬೋದು, ಅಥವಾ ಒಂದು ಕಂಪ್ನಿನಲ್ಲಿ ಕಾರ್ಪೊರೇಟಲ್ಲಿ ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿರ್ಬೋದು. ಮಾತನಾಡಿ ಮಾತನಾಡಿ ಈ ನಾಲಿಗೆ ಇದೆಯಲ್ಲ, ಇಡೀ ದೇಹದಲ್ಲಿ ಸುಸ್ತೇ ಆಗದ ಒಂದು ಭಾಗ ಯಾವುದು ಅಂದರೆ ಅದು ನಾಲಿಗೆ. ಆದರೆ ಏನು ಮಾಡ್ತಾರೆ ಸುಮಾರು ಜನ, ಈ ಕಾಟಾಚಾರಕ್ಕೆ ಮಾತಾಡಿ ಮಾತಾಡಿ ಅರಳಿಕಟ್ಟೆ ಮಾತು ಅಂತ ಅಂದ್ಬಿಟ್ಟು ಇಡೀ ಪ್ರಪಂಚದ ರಾಜಕೀಯ ಎಲ್ಲ ಮಾತಾಡ್ತಾ ಇರ್ತಾರೆ. 3 ಕಾಸು ಪ್ರಯೋಜನ ಇರಲ್ಲ. ಅದ್ರ ಜೊತೆಗೆ ಏನೇನೋ ವೇಗಾಗಿ ಮಾತಾಡೋದು. ಅದ್ರ ಬದಲು ನೀವು ಮಾತಾಡಿದ್ದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋ ಅಷ್ಟು ಮಾತಾಡಿದ್ರೆ ಹೆಂಗಿರ್ತದಲ್ಲ. ನಾವೆಲ್ಲ ಆ ಕ್ಯಾಟಗರಿಗೆ ಸೇರಿದವರು. ನಮಗೆಲ್ಲರೂ ಮಾತಾಡಬೇಕು ಅಂದ್ರೆ ನಮ್ಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾರೆ. ನಿಮಗೂ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಬೇಕು ಅಂದರೆ ಸ್ಪೀಕಿಂಗ್ ಸ್ಕಿಲ್ಸ್ನ ನಿಮ್ಮದನ್ನಾಗಿ ಮಾಡ್ಕೋಬೇಕು ಅಲ್ವಾ ಸ್ನೇಹಿತರೆ? ದ ಪವರ್ ಆಫ್ ಮೈಕ್ ಅರ್ಥ ಮಾಡ್ಕೋಬೇಕು. ನಿಮ್ಮ ಮೈಕ್ ನೂರಾರು ಸಾವಿರಾರು ಜನರಿಗೆ ತಲುಪಿಸುತ್ತೆ. ಆ ಮೈಕ್ ಜೊತೆಗೆ ನನ್ನ ಬಾಂಧವ್ಯ, ನನ್ನ ಸಂದರ್ಭ ಅಂದರೆ ಹೇಗೆ ನಾನು ಬಳಸ್ಕೋಬೇಕು, ಕ್ಲಾರಿಟಿ ಬೇಕು. ಸರ್ ಭಾಷಣದಲ್ಲಿ ಏನೇನು ಕಲಿಬೇಕು ಸರ್? ಕಂಟೆಂಟ್ ಇರ್ಬೇಕ್ರಿ ಮೇಯ್ನ್, ಲ್ಯಾಂಗ್ವೇಜು, ವಾಯ್ಸು, ಬಾಡಿ ಲ್ಯಾಂಗ್ವೇಜು. 4 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಕಲೀರಿ. ಆಮೇಲೆ ಎಂಥ ಸಭೆ, ಸಭಿಕರು, ಸಭಾಂಗಣ, ಓಪನಿಂಗು, ಎಂಡಿಂಗು, ಮಧ್ಯದಲ್ಲಿ ಕಂಟೆಂಟ್ ಅರ್ಥ ಮಾಡ್ಕೋತಾ ಹೋಗಿ. ಓಕೆ, ಇದು 100% ಕಲಿಯಬಹುದಾದ ವಿದ್ಯೆ. ಕಣ್ಣಿಗೆ ಕಾಣುವಂತೆ ಬದಲಾವಣೆಯನ್ನು ತೋರಿಸುವ ವಿದ್ಯೆ. ಅದಕ್ಕೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ನೋಡ್ತಾರೆ. ನಮ್ಮ ಸ್ಟೂಡೆಂಟ್ಸು ಮುಂಚೆ 3 ತಿಂಗಳಿಂದ ಹೇಗೆ ಮಾತಾಡ್ತಾಯಿದ್ರು, ಈಗ ಹೇಗೆ ಮಾತಾಡ್ತಾರೆ, ಆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಅದಕ್ಕೆ ಕಣ್ಣಿಗೆ ಕಾಣುವ ಬದಲಾವಣೆಯನ್ನು ನೀವು ನೋಡ್ತೀರಿ ಅಂತ. ಸರ್ ನೀವು ಇಷ್ಟೆಲ್ಲ 3 ಮಂತ್ಸ್ ಕೋರ್ಸ್ ಮಾಡ್ತೀರಿ, 3 ದಿನದಲ್ಲಿ ಏನು ಕಲಿಸ್ತೀರಾ? ಹೌದು ಸ್ವಾಮಿ, ಅವರು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆದರೆ ಈ 3 ಡೇಸಲ್ಲಿ ಏನಾಗುತ್ತೆ, ಒಂದೇ ಸರಿ ಪುಷ್. ಈಗ ಕೋವಿಡ್ಗೆ ಒಂದು ಡೋಸ್ ಕೊಟ್ಟಿದ್ರು, ಒಂದು ಬೂಸ್ಟರ್ ಡೋಸ್ ಅಂತ ಇನ್ನೊಂದು ಕೊಡಕ್ಕೆ ಕೊಟ್ಟರು. ಏನಂದರೆ ಏನು ಸಮಸ್ಯೆ ಬರದೇ ಇರಲಿ ಅಂತ. ಆ ಥರದ ಬೂಸ್ಟರ್ ಡೋಸೇಜ್ ಥರ ಇದು ವರ್ಕ್ ಮಾಡ್ತದೆ. ಗಾಟ್ ಇಟ್? ಪುಸ್ತಕ ಓದಬೇಕು. ಪುಸ್ತಕ ಓದಿ ತಿಳ್ಕೊಂಡು ಇನ್ಫಾರ್ಮೇಷನ್ನು ನಮ್ಮ ಗೋಲ್ಡೋ ಡೈಮಂಡೋ ಕಮ್ಯುನಿಟಿನಲ್ಲಿ ಬಂದು ಕೋರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀವು ಎಲ್ಲಿದ್ದೀರಾ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 20%ಅಲ್ಲಿದ್ದರೆ ಆನ್ಲೈನಲ್ಲಿ ಒಂದು 35, 40, 50 ಇಂಪ್ರೂವ್ ಆಗ್ತಾ ಇದ್ದು 3 ಡೇಸ್ ಕ್ಯಾಂಪಿಗೆ ಬಂದರೆ 50 to 70, 75 ಜಂಪ್ ಆಗಿಬಿಡ್ತೀರ. ಕ್ಲಾರಿಟಿ ಬಂತಾ ಈಗ? ಹಾಗಾದರೆ ಔಟ್ಪುಟ್ಟಲ್ಲಿ ಸೆಕೆಂಡ್ ಪಾಯಿಂಟ್ ಏನು? ದ ಪವರ್ ಆಫ್ ರೈಟಿಂಗ್. ಬರವಣಿಗೆ ಬರೆದು ನಿಮ್ಮ ಅನೇಕ ವಿಚಾರಗಳನ್ನು, ಕಾನ್ಸೆಪ್ಟ್ಸ್ನ ಗಟ್ಟಿ ಮಾಡ್ಕೋಬೋದು. ಸುಮಾರು ಐಡಿಯಾಸ್ನ, ಥಾಟ್ ಪ್ರೊಸೆಸ್ನ, ಈವನ್ ಭಾಷಣ ಮಾಡೋಕ್ಕೂ ನೀವು ಬರ್ಕೊಂಡು ಪಾಯಿಂಟ್ಸ್ ರೆಡಿ ಮಾಡ್ಕೊಂಡಿದ್ರೆ ಅದು ಕ್ಲಾರಿಟಿ ಕೊಡ್ತದೆ. ಈ ಬರೆಯುತ್ತಾ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಬರೆಯುತ್ತಾ ಇಲ್ಲಿ ಈ ನರ್ವ್ ಹಿಂಗೆ ಕನೆಕ್ಟ್ ಆಗಿ ಇಲ್ಲಿ ಬರ್ಕೊಳ್ಳುತ್ತೆ. ರಿಸರ್ಚ್ ಆಗಿದೆ. ಅದಕ್ಕೆ ಜಾಸ್ತಿ ಮಾತಾಡೋದಕ್ಕಿಂತ ಜಾಸ್ತಿ ಬರೀರಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಪೆನ್ನು ಪೇಪರ್ ಯಾವಾಗಲೂ ಒಂದು ನೋಟ್ ಪ್ಯಾಡ್ ಇರುತ್ತೆ, ಏನೋ ಬರ್ಕೋಬೇಕಾದ್ರೆ ಟಕ್ ಅಂತ ಬರ್ಕೋತಾ ಇರ್ತೀನಿ. ಅದರಲ್ಲಿ ಬರೀಬೇಕಾದ್ರೆ ಹಂಗೇನೆ ನೀವೊಂದು ಡೈರಿ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ. ನೋಡಿ, ನಾನು ಅದಕ್ಕೆ ಡೈರಿನಲ್ಲಿ ಕ್ಲಾಕ್ ಇಂಪಾರ್ಟೆಂಟು, ಕಂಪಾಸ್ ಇಂಪಾರ್ಟೆಂಟು, ಡೈರೆಕ್ಷನ್ ತೊಗೊಂಡೋಗುತ್ತೆ. ಪುಸ್ತಕ
ಮೂರು ಗಡಿಯಾರ ತುಂಬ ಇಂಪಾರ್ಟೆಂಟು. ಟೈಮ್, ಬಿಕಾಸ್ ಎಷ್ಟು ಟೈಮ್ ಇದೆ ಅಷ್ಟು ಟೈಮಿಗೆ ಸರಿಯಾಗಿ ನಾನು ಮಾತಾಡಬೇಕು. ಕರೆಕ್ಟಾ? ನಾನು ಈಗ ಯೂಟ್ಯೂಬ್ ವಿಡಿಯೋ ಮಾಡಬೇಕಾದ್ರೆ ಒಂದು ಮಾಡೆಲ್ ಹೇಳ್ತಾರೆ, ಏನು ಗೊತ್ತಾ, ನಿನಗೆ ಹೇಳಬೇಕೆನಿಸಿದ ವಿಚಾರವನ್ನು ಸಂಪೂರ್ಣವಾಗಿ ಹೇಳಿದೆ ಎನ್ನಿಸಿದಾಗ ವಿಡಿಯೋ ನಿಲ್ಲಿಸು ಅಂತ. ಈಗ ನಾನು ಮಾಡ್ತಾ ಇರೋದು ಅಷ್ಟೇ. ಭಾಷಣ ಕೌಶಲ್ಯದ ಬಗ್ಗೆ ಇಷ್ಟು ಹೇಳಿದೆ, ಈಗ ಬರವಣಿಗೆ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀನಿ. ಪೆನ್ ಈಸ್ ಮೈಟಿಯರ್ ದೆನ್ ದ ಸೋರ್ಡ್ ಅಂತ ಯಾಕೆ ಹೇಳ್ತಾರೆ? ಬಿಕಾಸ್ ಪೀಪಲ್ ನೋ ದ ಪವರ್ ಆಫ್ ರೈಟಿಂಗ್. ಪೇಲಿಂಕ್ ಈಸ್ ಬೆಟರ್ ದ್ಯಾನ್ ಪೇಲಿಂಕ್ ಈಸ್ ಬೆಟರ್ ದ್ಯಾನ್ ಸೋ ಮೆನಿ ಥಿಂಗ್ಸ್. ಬರೆಯಿರಿ ಬರೆಯಿರಿ ಬರೆಯಿರಿ. ಜೊತೆಗೆ ಅದಕ್ಕೋಸ್ಕರನೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಒಂದು ರಫ್ ಬುಕ್ಕಲ್ಲಿ ಬರ್ಕೊಂಡು ಆಮೇಲೆ ಹೋಗಿ ಕಾಮೆಂಟ್ ಮಾಡ್ತಾ ಇದ್ರೆ ನೋಡ್ಕೊಳ್ಳಿ, ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗಲಿಲ್ಲ ಅಂದರೆ ಹೇಳ್ತಾನೆ. ದಿಸ್ ಈಸ್ ಮೈ ರಿಸರ್ಚ್. ಒಂದ್ಸರಿ ನೋಟ್ಪ್ಯಾಡಲ್ಲಿ ಬರ್ಕೊಳ್ಳಿ, ಒಂದು ವಿಡಿಯೋ ನೋಡಾದ್ಮೇಲೆ ಅದನ್ನು ತೊಗೊಂಡು ಟೈಪ್ ಮಾಡಿ, ಸರಿ ಇದೆಯಾ ಸ್ಪೆಲ್ಲಿಂಗ್ ಎಲ್ಲ ಸರಿ ಮಾಡಿ, ಆಮೇಲೆ ಪೋಸ್ಟ್ ಮಾಡ್ತಾಯಿರಿ, ಕಾಮೆಂಟ್ ಮಾಡ್ತಾರೆ. ಈ ಯೂಟ್ಯೂಬ್ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ನೀವು ಉದ್ಧಾರ ಆಗ್ತೀರಾ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ಓಕೆ, ಸೊ ಹಾಗಾಗಿ ನಾನು ಯಾರಾದರೂ ತುಂಬ ಬೆಸ್ಟ್ ಕಾಮೆಂಟ್ ಇದ್ದರೆ ಅಂಥವ್ರಿಗೆ ಪ್ರೈಸ್ ಕೊಡ್ತೀನಿ. ಓಕೆ, ಆ್ಯಂಡ್ ಈಗಂತೂ ನಾನು ಯಾವುದೇ ಕಾಮೆಂಟ್ಗೆ ಚೆಕ್ ಮಾಡಿ ರಿಪ್ಲೈ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಹಾಗಾಗಿ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬರು ಯಾವ ಟೈಪ್ ಆಫ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಅಂದಿದ್ದೀರಿ? ಕಾಂಬಿನೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಮಾತಾಡಿ ದುಡ್ಡು ಮಾಡಬಹುದು, ಬರವಣಿಗೆ ಮಾಡೋನು ದುಡ್ಡು ಮಾಡ್ಬೋದು ಮೇಡಮ್. ಇವತ್ತು ಕಂಟೆಂಟ್ ರೈಟಿಂಗ್ ಇವತ್ತು ಸಿಕ್ಕಾಪಟ್ಟೆ ದುಡ್ಡು ತಂದು ಕೊಡ್ತಾ ಇದೆ. 3 ಇನ್ಪುಟ್ಸು ಒಳಗೆ ಹಾಕ್ಕೊಳ್ಳೋಕ್ಕೆ, 3 ಔಟ್ಪುಟ್ಸ್ ಏನಿದೆಯಲ್ಲ ಅದರಲ್ಲಿ ಈಗ 2 ಹೇಳಿದೆ. ಮೂರನೇದೇನು ಗೊತ್ತಾ? ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸಲ್ಲಿ ನೀವು ನಿಲುವು, ಪೋಸ್ಚರ್, ನಿಲ್ಲುವುದು ಅಥವಾ ಕೂರುವುದು, ಹೇಗೆ ಕೂತ್ಕೋತೀರಾ, ಹೇಗೆ ನಿಂತ್ಕೊತೀರಾ, ಮ್ಯಾಟರ್ಸ್. ಗೆಸ್ಚರ್ಸ್, ದ ಮೂಮೆಂಟ್, ದ ಹೋಲ್ ಬಾಡಿ ಹಿಂಗೆ ಮೂವ್ ಮಾಡ್ಬೋದು. ಹಾಗಾದರೆ ಹೌ ಯು ಆರ್ ಮೂವಿಂಗ್ ದೋಸ್ ಗೆಸ್ಚರ್ಸ್? ಸ್ಮೈಲ್, ನಿಮ್ಮ ಮುಖದ ಸ್ಮೈಲ್ ಹೇಳ್ತದೆ ನೀವು ಹೇಗಿದ್ದೀರಿ ಅಂತ. ನಿಮ್ಮ ಸ್ಟೇಟ್ ಆಫ್ ಮೈಂಡ್, ಮೂಡು ಎಲ್ಲ ಹೇಳುತ್ತೆ. ಅದಕ್ಕೆ ಸ್ಮೈಲ್, ಮೈಲ್ಸ್ ಆ್ಯಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್. ಬಾಡಿ ಲ್ಯಾಂಗ್ವೇಜ್ ಅಂದರೆ ನಾನು ಹಾಕ್ಕೊಳ್ಳೋ ಡ್ರೆಸ್ಸು, ನಾನು ಹಾಕಿರೋ ಕನ್ನಡಕ, ನಾನು ಹಾಕಿರೋದು ಒಂದು ಏನೇನೋ ಕಮ್ಯುನಿಕೇಟ್ ಮಾಡುತ್ತೆ. ಕರೆಕ್ಟ್? ಸೊ ಓವರಾಲ್ ಗ್ರೂಮಿಂಗ್, ಯುವರ್ ಹೇರ್ ಸ್ಟೈಲ್, ಎವ್ರಿಥಿಂಗ್ ಮ್ಯಾಟರ್ಸ್ ಫ್ರಮ್ ಟಾಪ್ ಟು ಬಾಟಮ್. ಈ ಝೂಮಲ್ಲಿ ಅಟ್ಲೀಸ್ಟ್ ಇಷ್ಟು ಕಾಣಿಸ್ತಾ ಇದೆ. ಫುಲ್ ಅಡಿಯಿಂದ ಮುಡಿಯವರೆಗೆ ನೀವು ಚೆನ್ನಾಗಿರಬೇಕು. ಮತ್ತೆ ನೀವು ಯಾವ ಸಂದರ್ಭದಲ್ಲಿ ಎಲ್ಲಿದ್ದೀರಿ, ಈಗ ಒಂದು ಕಡೆ ವೇದಿಕೆ ಮೇಲೆ ಇದ್ದೀರಾ ಅಂದರೆ ನಿಮ್ಮನ್ನು ಫುಲ್ಲು ನೋಡ್ತಾ ಇರ್ತಾರೆ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಈಗ ಅರ್ಥ ಆಯ್ತಾ? 3 ಇನ್ಪುಟ್ಸ್ ಆದಮೇಲೆ 3 ಔಟ್ಪುಟ್ಸ್ ಇದೆಯಲ್ಲ, ದೀಸ್ 3 ಔಟ್ಪುಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕ್ವಶನ್, ಆನ್ಸರ್ ಟು ಯುವರ್ ಕ್ವಶನ್. ಓಕೆ ಸುಷ್ಮಾ, ನೀವು ಕೇಳಿದ್ರಿ ಪ್ರಶ್ನೆ, ಕೇಳಿದ್ದಕ್ಕೆ ನಾನು ಅದು ಎಕ್ಸ್ಟ್ರಾ ಉತ್ತರ ಹೇಳಿದೆ ಅಲ್ವಾ? ಸೊ ನನ್ನ ಜೀವನದಲ್ಲಿ ಏನು ಮಾಡಿದ್ದೀನಿ, ಈ 3 ಔಟ್ಪುಟನ್ನು ನಾನು ಕಾಂಬಿನೇಷನ್, ಐ ಆಮ್ ಮೇಕಿಂಗ್ ಯೂಸ್ ಆಫ್ ಇಟ್. ಮಾತಾಡ್ತೀನಿ, ಬರೀತೀನಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಬಳಸ್ತಾ ಇದ್ದೀನಿ. ಐ ಆಮ್ ಗೆಟಿಂಗ್ ಬೆನಿಫಿಟ್ ಔಟ್ ಆಫ್ ಇಟ್. ಸೊ ಮೇಕ್ ಯೂಸ್ ಆಫ್ ದಿಸ್. ಓಕೆ, ಆಪರ್ಚುನಿಟಿ ನಿಮ್ಮನ್ನೇ ಹುಡ್ಕೊಂಬರುತ್ತೆ. ಚೆನ್ನಾಗಿ ಮಾತಾಡ್ತೀರಿ ಅಂದರೆ ನಿಮ್ಮ ಮನೆಗೆ ಬಂದು ದುಡ್ಡು ಅಡ್ವಾನ್ಸ್ ಕೊಟ್ಬಿಟ್ಟು ಬನ್ನಿ ಮಾತಾಡಿ ಅಂತಾರೆ. ಬರಿತಾ ಇದ್ದರೆ, ಓಕೆ, ಬರಿತಾ ಇದ್ದರೆ ನಿಮ್ಮ ನಂತರದ ಫ್ಯಾಮಿಲಿ ರಾಯಲ್ಟಿ ಎಷ್ಟೋ ವರ್ಷ ನಿಮ್ಮ ಫ್ಯಾಮಿಲಿಯವ್ರಿಗೆ ಬರುತ್ತೆ. ನಿಮ್ಮ ನಂತರನೂ ಆಪರ್ಚುನಿಟೀಸ್ ಹೇಗೆ ಅಂದರೆ, ನಿಮ್ಮ ಟ್ಯಾಲೆಂಟನ್ನು ಎನ್ಹ್ಯಾನ್ಸ್ ಮಾಡಿಕೊಂಡ್ರೆ ಆಪರ್ಚುನಿಟೀಸ್ ಹುಡ್ಕೊಂಬರುತ್ತೆ. ಬಿಕಾಸ್ ಎಲ್ಲ ಕ್ಷೇತ್ರದಲ್ಲಿ ಆಪರ್ಚುನಿಟೀಸ್ ಇದೆ. ಒಂದು ಟಾಕ್ಗೆ ಒಂದು ದಿನಕ್ಕೆ 2ರಿಂದ 3 ಲಕ್ಷ ತಗೊಳ್ಳೋರನ್ನ ನೋಡಿದ್ದೀನಿ ನಾನು. ಯು ಗಾಟ್ ಇಟ್? ಮಾತಾಡಿದ್ರೆ ಆಪರ್ಚುನಿಟಿ ಇದೆ. ಬರವಣಿಗೆ, ಹ್ಯಾರಿ ಪಾಟರ್ ಬರ್ದಾಕೆ ವರ್ಲ್ಡ್ ಫೇಮಸ್ ಆಗೋದ್ರು, ಫಿಲಮ್ಸ್ ಆಯಿತು. ಹಂಗಂದ್ರೆ ಒಂದೇ ಸರಿ ಸಕ್ಸಸ್ ಸಿಗಬೇಕು ಅಂದರೆ ಆಗೋದಿಲ್ಲ ಅದು. ಯು ಹ್ಯಾವ್ ಟು ಮೇಕ್ ಕಂಟಿನ್ಯೂಸ್ ಎಫರ್ಟ್, ಯು ವಿಲ್ ಗೆಟ್ ರಿಸಲ್ಟ್. ದಟ್ಸ್ ವಾಟ್ ಐ ವಾಂಟ್ ಟು ಇನ್ಫಾರ್ಮ್ ಫಾರ್ ಯು. ಬಿಕಾಸ್ ಮೆನಿ ಪೀಪಲ್ ಏನಂದರೆ, ಬೀಜ ಹಾಕಿದ ತಕ್ಷಣವೇ ಗಿಡದಲ್ಲಿ ಹಣ್ಣು ಕಿತ್ಕೋಬೇಕು ಅಂತಾರೆ. ಅದು ಹಂಗಾಗಲ್ಲ. ಯು ಹ್ಯಾವ್ ಟು ವೆಯ್ಟ್ ಫಾರ್ ಇಟ್, ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್.
ಆ್ಯಂಡ್ ಇಟ್ ಹ್ಯಾಪನ್ಸ್. ಆ್ಯಂಡ್ ಎಸ್ಪೆಷಲಿ ಈಗೇನು ನಾನು ಈ ಸ್ಕಿಲ್ಸ್ ಹೇಳಿದೆ, ಸ್ಪೀಕಿಂಗ್, ರೈಟಿಂಗ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್, ಓವರ್ ಆಲ್ ಇಟ್ ಹೆಲ್ಪ್ಸ್ ಫಾರ್ ಅವರ್ ಪ್ರೆಸೆಂಟೇಷನ್. ದಿಸ್ ಡೆಫಿನೆಟ್ಲಿ ವಿಲ್ ಹೆಲ್ಪ್. ಟಿ ವಿ ಹೋಸ್ಟ್ಸ್ ಆಗ್ಬೋದು, ಆರ್ ಜೆಗಳಾಗ್ಬೋದು, ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಇದ್ಕೊಂಡು ಅದು ಸಾಧ್ಯ ಆಗ್ತದೆ. ಈಗಿನ ದಿನಗಳಲ್ಲಿ ಸಕ್ಸಸ್ ಪಡೆಯೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದೀರಿ. ನಾನದು ಉಲ್ಟಾ ಹೇಳ್ತೀನಿ. ಮುಂಚಿನ ದಿನಗಳಿಗೆ ಹೋಲಿಸಿದರೆ ಈಗ ಸಕ್ಸಸ್ ಪಡೆಯೋದು ಹೆಚ್ಚು ಸುಲಭ. ಬಿಕಾಸ್ ವಿ ಹ್ಯಾವ್ ಟೆಕ್ನಿಕಲ್ ಸಪೋರ್ಟ್, ವಿ ಹ್ಯಾವ್ ಲಾಟ್ ಆಫ್ ಇನ್ಫಾರ್ಮೇಷನ್, ಲೋಡೆಡ್ ಇನ್ಫಾರ್ಮೇಷನ್. ಈಗ ಕರೆಕ್ಟಾಗಾದರೆ ಎಲ್ಲಿ ಹೇಗೆ ಎಷ್ಟು ಬಳಸಬೇಕು, ನಮ್ಮ ಬುದ್ಧಿವಂತಿಕೆ ಬೇಕು ಅಷ್ಟೇ. ಇಫ್ ಯು ಆರ್ ಡಿಪೆಂಡಿಂಗ್ ಅಪಾನ್ ಕಂಪ್ಲೀಟ್ಲಿ ಆನ್ ದ ಎ ಇಟ್ಸ್ ನಾಟ್ ಪಾಸಿಬಲ್. ಯು ಶೋ ಯುವರ್ ಯುನೀಕ್ನೆಸ್, ಯು ಶೋ ಯುವರ್ ಟ್ಯಾಲೆಂಟ್, ಇಟ್ಸ್ ಪಾಸಿಬಲ್. ಗಾಟ್ ಇಟ್? ಸೊ ಥಿಂಗ್ಸ್ ಆರ್ ಡಿಫ್ರೆಂಟ್. ಬಟ್ ವೇರ್ ವಿ ಆರ್ ಲ್ಯಾಕಿಂಗ್ in learning, continuous learning, guidance, training, mentoring. Got it? So you have to have some life coach mentoring in your life. Then you will get. For example, in my case, many people have come for mentoring, and through my guidance, they have achieved up to 10x level. If you are interested like that, please do call 9341259267 and join our online or offline course. And of course, don't miss this essential camp, because only once in a year I do conduct such workshops. And these 3 workshops, I'll be there for the whole of 3 days. I'll guide you, and I will answer to all your questions, and you will rise from some level to the next level. This is the guarantee, because this is my 8th 3 days essential camp. More than 90% of the participants have gone for next level. Few people, those who are not serious, only such people only won't find change or transformation in them. Okay, friends, ಈಗ ನಿಮ್ಗೆ ಅರ್ಥ ಆಗಿದೆ. 3 days ರೆಸಿಡೆನ್ಷಿಯಲ್ ಕ್ಯಾಂಪ್ದು ಆ ಜಾಗದ ಒಂದು ಫೋಟೋ ನಾನು ಇಲ್ಲಿ ಗಮನಿಸಿದ್ದೆ. ಅದೊಂದು ಫೋಟೋ ಸುಮ್ಮನೆ ತೋರಿಸ್ತೀನಿ. ಆ ಜಾಗದ ವಾತಾವರಣ ಸುಂದರವಾಗಿ ಇದೆ. ವಾತಾವರಣ ದೇವನಹಳ್ಳಿ ಬಳಿ ಇದೆ. ಯು ಆರ್ ದಿ ಲೈಟ್ ಫಾರ್ ಯುವರ್ ಲೈಫ್ ಅಂತ. ಅಂದರೆ ಒಬ್ಬ ಜ್ಯೋತಿ ಹಿಡ್ಕೊಂಡು ಪ್ರೆಸೆಂಟ್ ಮಾಡಿರುವಂಥದ್ದು. ಮತ್ತು ಪರ್ಸ್ನಲಿ ಎಲ್ಲ ಆ ಜಾಗ, ಒಬ್ಬ ಮ್ಯಾನೀಸ್ ಅಂತ ಒಬ್ಬ ಜರ್ಮನ್ ಮಹಿಳೆ ಒಂದು 9.5 ಎಕರೆನಲ್ಲಿ ಸ್ವರ್ಗ ಬಿಟ್ಟೋಗ್ಯಾರಲ್ಲಿ. ಶಿ ವಾಸ್ ಅನ್ ಆರ್ಕಿಟೆಕ್ಟ್. ಅಲ್ಲಿ ಒಂದೊಂದು ಬಿಲ್ಡಿಂಗೂ ಆರ್ಕಿಟೆಕ್ಚರಲ್ ಬ್ಯೂಟಿ ಸಖತ್ತಾಗಿದೆ ನೋಡೋದಕ್ಕೆ. 3 ದಿನ ನಿಮಗೆ ಪ್ರವಾಸದ ಥರ ಆಗುತ್ತೆ. 1, 2 ಲರ್ನಿಂಗ್ ಟೂರ್ ಅಂತ ಕರಿತೀನಿ ಅದನ್ನು, ಅಥವಾ ನೀವು ರಿಟ್ರೀಟ್ ಅಂತ ಕೂಡ ಕರಿಬೋದು. ನಮ್ಮ ಪ್ಲೇ ಲಿಸ್ಟ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಪ್ಲೇ ಲಿಸ್ಟು 3 days ಕ್ಯಾಂಪ್ದು ಡೆಡಿಕೇಟ್ ಮಾಡಿದ್ದೀನಿ. ಹಳೊಬ್ರು ಹೆಂಗೆ ಮಾತಾಡಿದ್ದಾರೆ, ಹೇಗೆ ಏನೇನು ಈ 3 days ಕ್ಯಾಂಪ್ ಬಗ್ಗೆ ಅವ್ರ ಅನಿಸಿಕೆ ಹೇಳಿದ್ದಾರೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಖಂಡಿತ ಇವತ್ತೇ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರಿ. ಆಮೇಲೆ ಯು ವಿಲ್ ಕಮ್ ಔಟ್ ವಿತ್ ಜುಬಿಲಿಯಂಟ್ ಮೂಡ್. ಓಕೆ, ಆಮೇಲೆ ನೀವೇ ಒಂದು ಮೊಬೈಲ್ ಕ್ಯಾಮ್ರಾನ ತಗೊಂಡು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ತೀರಿ, ಮಿಂಚಕ್ಕೆ ಶುರು ಆಗ್ತೀರಿ. ಆಮೇಲೆ ಆಟೋಮೆಟಿಕಲಿ ಯು ಕ್ಯಾನ್ ಆಲ್ಸೋ ರೈಟ್ ಬುಕ್ಸ್. ಆ್ಯಂಡ್ ನಂತರ ಟಿ ವಿನಲ್ಲೂ ನ್ಯೂಸ್ ರೀಡರು, ಆ್ಯಂಕರು ಎಲ್ಲ ಆಗೋದಕ್ಕೆ ನಿಮಗೆ ಸ್ಕೋಪ್ ಇದೆ. ಖಂಡಿತ ಸಾಧ್ಯ. ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂಬುದು ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ನೀವು ಯು ಕ್ಯಾನ್ ಪ್ರೆಸೆಂಟ್ ಆನ್ ಯುವರ್ ಓನ್ ಇನ್ ಎ ಬೆಟರ್ ವೇ. ಸಭಾ ಕಂಪನ ದೂರ ಆಗ್ತದೆ, ವಿಷಯನ ಅರ್ಥ ಮಾಡ್ಕೊಳ್ತೀರಾ, ಜೀವನ ಕೌಶಲ್ಯಗಳನ್ನು ತಿಳ್ಕೊಳ್ತೀರಾ, ಧ್ವನಿಯ ಪಾತ್ರ ಅರ್ಥ ಆಗ್ತದೆ, ಭಾಷೆ ಮತ್ತು ಶಾರೀರಿಕ ಭಾಷೆ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಈ ನಂಬರ್ 1 ವೇದಿಕೆಯ ಭಯ ಇದೆಯಲ್ಲ, ಅದನ್ನು ದೂರ ಮಾಡ್ಕೊಳ್ತೀರಾ. ಸ್ಟೇಜ್ ಫಿಯರ್ ನಿಮ್ಮನ್ನು ಬಿಟ್ಟು ಹೋಗ್ತದೆ. ಹಿತ ಮಿತ ಮೃದು ವಚನಂ.
ಈ ಆದಿಕವಿ ಪಂಪ ಹೇಳಿದ ಮಾತು, ನಮ್ಮ ಮಾತು ಹೇಗಿರಬೇಕು ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು ಅಂತ. ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆಯಿಂದ ವ್ಯಕ್ತಿತ್ವ ಪರಿವರ್ತನೆಯ ಉದ್ದೇಶದ ಆ, ಮೂಲಕ ಮಾತಿನಿಂದ ಶ್ರೀಮಂತಿಕೆಯೆಡೆಗೆ, ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯ, ಒಟ್ಟಾರೆ ಈಗ ಸಂವಹನ ಕೌಶಲ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನಾನು ಈಗ ಕೇವಲ ಭಾಷಣ ಕೌಶಲ್ಯದ ಬಗ್ಗೆ ಮಾರ್ಗದರ್ಶನ ನೀಡ್ತಾ ಇಲ್ಲ, ಇಡೀ ಸಂವಹನ ಕೌಶಲ್ಯ ಕಮ್ಯುನಿಕೇಷನ್ ಬಗ್ಗೆ ನಾನು ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ. ಸೊ ಹಾಗಾಗಿ ನಿಮಗೆ ನಮ್ಮ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಫಾಲೋ ಇನ್ ದಿ ಸೋಷಿಯಲ್ ಮೀಡಿಯಾ ಇನ್ ಮೈ ನೇಮ್ ಜಯಪ್ರಕಾಶ್ ನಾಗ್ತಹಳ್ಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಾಲ್ ಅವರ್ ಆಫೀಸ್ ಆ್ಯಂಡ್ ಗೆಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ಜಾಯಿನ್ ಸೂನ್. ಅರ್ಲಿ ಬರ್ಡ್ ಆಫರ್ ಇದೆ, ಬೇಗ ನೀವು ರಿಜಿಸ್ಟರ್ ಮಾಡಿದ್ರೆ ಕೊಂಚ ಹಣ ಉಳಿಸ್ಕೋಬೋದು. ಏನಂತೀರಿ? ಓಕೆ, ಇನ್ನೇನು ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಬಾಯ್ ಬಾಯ್.